ನಮಸ್ತೆ, ನಾನು ಪ್ರೀತಿಕಾ ಬಂಗೀರ. ಕರ್ನಾಟಕದಲ್ಲಿ ಪೆನ್ ಡ್ರೈವ್ ಸಿಡಿ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ದೇಶ ವಿದೇಶದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿ, ಆದರೆ ಈಗ ಆ ಸುದ್ದಿಯನ್ನ ಜನರು ಮರೆತು ಬಿಟ್ಟಿದ್ದಾರೆ. ಈಗ ಹೊಸ ಸಿಡಿ ಬಾಂಬು ಒಂದು ಸಿಡ್ತಿದೆ. ಲಾಯರ್ ಜಗದೀಶ್ ಈ ಹೆಸರನ್ನ ಎಲ್ಲರೂ ಕೇಳಿರ್ತೀರಾ. ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ವಿಚಾರದಲ್ಲಿ ವಾಯ್ಸ್ ರೇಸ್ ಮಾಡಿದ್ದು, ಇನ್ನು ರವಿ ಡಿ ಚೆನ್ನಣ್ಣನವರ ಬಗ್ಗೆನೂ ಆರೋಪಗಳನ್ನ ಕೂಡ ಮಾಡಿ ಸಖತ್ ಸದ್ದನ್ನ ಮಾಡ್ತಾ ಇದ್ರು. ಅನಂತರ ಅವರ ಬಗ್ಗೆ ಎಲ್ಲೂ ಸುದ್ದಿ ಆಗಿರಲಿಲ್ಲ. ಇದೀಗ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಅದೇನಂದ್ರೆ ಮಾಜಿ ಸಿಎಂ ಅವರ ಸಿಡಿ ಇದೆ ಅನ್ನೋ ವಿಚಾರಕ್ಕೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಆ ಮಾಜಿ ಸಿಎಂ ಯಾರು ಅನ್ನೋದೇ ಎಲ್ಲರಲ್ಲೂ ಕಾಡ್ತಾ ಇರುವಂತ ಪ್ರಶ್ನೆ. ಹಾಗಾದ್ರೆ ಅವರು ಸಿಡಿ ರಿಲೀಸ್ ಮಾಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಲಾಯರ್ ಜಗದೀಶ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಪ್ರತಿಕ್ರಿಯೆಯನ್ನ ನೀಡಿದ್ರೆ ಆ ನಂತರ ನೋಡೋಣ ಅಂತ ಕೂಡ ಹೇಳಿದ್ರು. ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಪೋಸ್ಟ್ ಅನ್ನ ಹಾಕಿದ್ರು. ಆದರೆ ಜಗದೀಶ್ ಮಾಜಿ ಸಿಎಂ ಯಾರು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಈ ನಡುವೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅವರ ಸ್ಥಳೀಯ ವಕೀಲನೊಬ್ಬರ ಬಗ್ಗೆ ಖಾಸಗಿ ವಿಡಿಯೋ ಪ್ರವೇಶವನ್ನ ಪ್ರತಿಪಾದಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಸಿವಿಲ್ ನ್ಯಾಯಾಲಯವು ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಿಗೆ ಮಾನಹಾನಿಕರ ವಿಚಾರಗಳನ್ನ ಪ್ರಕಟಿಸುವ ಅಥವಾ ಪ್ರಸಾರ ಮಾಡದಂತೆ ತಾತ್ಕಾಲಿಕವನ್ನ ತಡೆಯಾಜ್ಞೆಯನ್ನ ತಂದಿದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಲಾಯರ್ ಜಗದೀಶ್ ಅವರು ಅರೆಸ್ಟ್ ಆಗಿದ್ದಾರೆ. ಯಾವ ಕೇಸ್ಗೆ ಅನ್ನೋದಾದ್ರೆ 2022 ಆಗಾಗಲೇ ನಾನು ಹೇಳಿದಾಗೆ ರವಿ ಡಿ ಚೆನ್ನಣ್ಣನವರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು. ಕೋರ್ಟ್ ಆವರಣದಲ್ಲಿ ಗಲಾಟೆ ಕೂಡ ಆಗಿತ್ತು. ಆಗ ಲಾಯರ್ ಜಗದೀಶ್ ವಿರುದ್ಧ ಗಂಭೀರ ಆರೋಪ ಕೂಡ ಬಂದಿತ್ತು. ಆ ಕೇಸ್ ಕೂಡ ದಾಖಲಾಗಿತ್ತು. ಇನ್ನೊಂದು ಕೇಸ್ ನೋಡೋದಾದ್ರೆ ಜಾತಿ ನಿಂದನೆ ಆರೋಪದಲ್ಲಿ ಕೇಸ್ ದಾಖಲಾಗಿತ್ತು. ಒಟ್ಟಾರೆಯಾಗಿ ನೋಡೋದಾದ್ರೆ ಅವರ ವಿರುದ್ಧ 2 ಕೇಸ್ ದಾಖಲಾಗಿತ್ತು. ಅವರು ಅರೆಸ್ಟ್ ಕೂಡ ಆಗಿದ್ರು ಆ ಸಂದರ್ಭದಲ್ಲಿ. ಆನಂತರ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ರು. ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ಗೆ ಹಾಜರಾಗಿರಬೇಕಿತ್ತು, ಆದರೆ ಕೋರ್ಟ್ಗೆ ಅಟೆಂಡ್ ಆಗಿರಲಿಲ್ಲ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾಯರ್ ಜಗದೀಶ್ ಅವರನ್ನ ರಾತ್ರೋರಾತ್ರಿಯಾಗಿ ಅರೆಸ್ಟ್ ಮಾಡಿದ್ದಾರೆ. ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡ್ಬೇಕಾಗತ್ತೆ. ಇನ್ನು ಮಾಜಿ ಸಿಎಂ ಯಾರು, ಸಿಡಿ ಯಾವಾಗ ರಿಲೀಸ್ ಆಗತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ವಂದನೆಗಳು.